ಸಕ್ಸಸ್ ಮಂತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರವೀಣ್. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾನು ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಅತ್ಯಂತ ಮಹತ್ವಯುತವಾದಂತಹ ಒಂದು ಅಂಶವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಲರ್ನಿಂಗ್ ಡಿಸ್ಯಾಬಿಲಿಟೀಸ್. ಏನು ನಾವು ಕಲಿಕಾ ನ್ಯೂನತೆಗಳು ಅಂತ ಏನು ಹೇಳಿ ಕರಿತೀವಿ, ಆ ವಿಷಯದ ಮೇಲೆ ಕರ್ನಾಟಕ TET ಮತ್ತು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ಅತಿ ಮುಖ್ಯವಾಗಿ ಹಲವಾರು ಪ್ರಶ್ನೆಗಳು ಬರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಚಿಕ್ಕದಾದಂಥ ವಿಡಿಯೋದ ಮೂಲಕ ನಾನು ಲರ್ನಿಂಗ್ ಡಿಸ್ಯಾಬಿಲಿಟೀಸ್ನ ಕುರಿತಾಗಿ ನಿಮ್ಮ ಮುಂದೆ ಚರ್ಚಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಅದರ ಒಂದು ಸದುಪಯೋಗವನ್ನು ಎಲ್ಲ ಪಡಿಸ್ಕೊಳ್ಳಿ. ಹಾಗೆ ಮುಂಬರುವಂತಹ TET ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ವಿಷಯ ಅಥವಾ ಈ ಒಂದು ವಿಡಿಯೋ ಏನಾಗ್ತದೆ ಅತ್ಯಂತ ಮಹತ್ವಪೂರ್ಣ ಎನಿಸ್ಕೊಳ್ತದೆ. ಮತ್ತು ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಈ ಒಂದು ವಿಷಯಕ್ಕಿದೆ. ಯಾಕಂತಂದರೆ ಪ್ರತಿಯೊಂದು ಟೀಚರ್ ರಿಕ್ರೂಟ್ಮೆಂಟ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಎಲ್ಲಿ ಟೀಚರ್ ನೇಮಕಾತಿಗಳಿಗೆ ಸಂಬಂಧಿಸಿದಂತಾಗಿರ್ಬೋದು, ಟೀಚಿಂಗ್ ಫೀಲ್ಡ್ಗೆ ಸಂಬಂಧಿಸಿದಂತಾಗಿರ್ಬೋದು, ಈ ಒಂದು ವಿಷಯದ ಮೇಲೆ ಬಹುತೇಕ ಪ್ರಶ್ನೆಗಳು ಬರುವುದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಒಂದು ವಿಷಯದ ಕುರಿತಾಗಿ ಎಲ್ಲರೂ ಕೂಡ ಜ್ಞಾನವನ್ನು ಹೊಂದಿರುವಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಹಾಗೆ ಪ್ರಮುಖವಾಗಿರುವಂತಹ 4 ಕಲಿಕಾ ನ್ಯೂನತೆಗಳ ಕುರಿತಾಗಿ ನಿಮ್ಮ ಮುಂದೆ ಚರ್ಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಇವತ್ತಿನ ವಿಷಯ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಲರ್ನಿಂಗ್ ಡಿಸ್ಯಾಬಿಲಿಟೀಸ್. ಲರ್ನಿಂಗ್ ಡಿಸ್ಯಾಬಿಲಿಟೀಸ್ನ ಕುರಿತಾಗಿ ನಿಮ್ಮ ಮುಂದೆ ಚರ್ಚಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಮುಂದೆ ಹೋಗಿ ನೋಡೋದಾದರೆ ಈ ಲರ್ನಿಂಗ್ ಡಿಸ್ಯಾಬಿಲಿಟೀಸ್ಗಳು ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಕಲಿಕೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ನ್ಯೂನತೆಗಳು ಕಲಿಕೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥವುಗಳು. ಅದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಡಿಸ್ಲೆಕ್ಸಿಯಾ. ಏನು ಹೇಳ್ತೀವಿ ನಾವು, ದಿಸ್ ಈಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್ ಡಿಸ್ಯಾಬಿಲಿಟಿ. ಏನು ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದೆ ಅಂತಂದರೆ ಎಕ್ಸಾಮಲ್ಲಿ ರಿಪೀಟೆಡ್ಲಿ ಈ ಕ್ವಶನ್ಗಳು ಬರ್ತಾ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಡಿಸ್ಲೆಕ್ಸಿಯಾ ಅಂತಂದರೆ ಏನು ಎಂಬುದಾಗಿ ಪ್ರಶ್ನೆಯನ್ನು ನಾವು ಹಲವಾರು ಬಾರಿ TET ಪರೀಕ್ಷೆಯಲ್ಲಿ ನೋಡ್ತಾ ಇದ್ದೀವಿ. ಏನಂತ ಹೇಳಿದರೆ ಡಿಸ್ಲೆಕ್ಸಿಯಾ ಅಂತಂದರೆ ಡಿಫಿಕಲ್ಟಿ ವಿತ್ ರೀಡಿಂಗ್. ಇದು ಈ ಒಂದು ಡಿಸಾರ್ಡರ್ ಏನಿದೆ ಅಂತಂದರೆ ಮಕ್ಕಳಲ್ಲಿ ಓದುವಿಕೆಗೆ ಸಂಬಂಧಿಸಿದಂತೆ ಸಮಸ್ಯೆಯ ಕುರಿತಾಗಿರ್ತಕ್ಕಂಥದ್ದು. ಡಿಫಿಕಲ್ಟಿ ವಿತ್ ರೀಡಿಂಗ್, ಡಿಸ್ಲೆಕ್ಸಿಯಾ ಅಂತಂದರೆ ಓದುವಿಕೆಯಲ್ಲಿ ತೊಂದರೆಗಳನ್ನು ಎದುರಿಸತಕ್ಕಂಥದ್ದು. ಡಿಫಿಕಲ್ಟಿ ವಿತ್ ರೀಡಿಂಗ್, ಸ್ಪೆಲ್ಲಿಂಗ್ ಆ್ಯಂಡ್ ರೈಟಿಂಗ್ ಡ್ಯೂ ಟು ದ ಡಿಫಿಕಲ್ಟೀಸ್ ಇನ್ ರೆಕಾಗ್ನೈಸಿಂಗ್ ಆ್ಯಂಡ್ ಮ್ಯಾನಿಪ್ಯುಲೇಟಿಂಗ್ ದ ಸೌಂಡ್ಸ್ ಆಫ್ ದ ಲ್ಯಾಂಗ್ವೇಜ್. ಇದೇನಂತಂದರೆ ಮಕ್ಕಳು ಓದಬೇಕಾದ್ರೆ ಅಥವಾ ಓದಲಿಕ್ಕೆ ಕೆಲವೊಂದು ಮಕ್ಕಳು ತೊಂದರೆಗಳನ್ನು ಅನುಭವಿಸ್ತಾರೆ. ಸ್ಪೆಲ್ಲಿಂಗ್ ಮಾಡಲಿಕ್ಕಾಗಿರ್ಬೋದು, ಬರಿಬೇಕಾದ್ರೆ ಆ ಒಂದು ವರ್ಡ್ಸ್ಗಳನ್ನು ರೆಕಾಗ್ನೈಸ್ ಮಾಡಬೇಕಾದ್ರೆ ಆಗಿರ್ಬೋದು, ವರ್ಡ್ಸ್ನ ಮ್ಯಾನಿಪ್ಯುಲೇಟ್ ಮಾಡಬೇಕಾದ್ರೆ ಆಗಿರ್ಬೋದು, ವರ್ಡ್ಸ್ನ ಸೌಂಡಿಂಗ್ಸ್ನಲ್ಲಿ ಮ್ಯಾನಿಪ್ಯುಲೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ಡಿಸಾರ್ಡರ್ ಅಥವಾ ಲರ್ನಿಂಗ್ ಡಿಸ್ಯಾಬಿಲಿಟೀಸ್ ಅಂತೇಳಿ ಹೇಳ್ಬೋದು. ಹಾಗಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕು, ಡಿಸ್ಲೆಕ್ಸಿಯಾ ಅಂದರೆ ಓದುವಿಕೆಯಲ್ಲಿ ಮಕ್ಕಳು ಈ ಒಂದು ಡಿಸಾರ್ಡರ್ ಇದ್ದವರು ಓದುವಿಕೆಯಲ್ಲಿ ತೊಂದರೆಯನ್ನು ಅನುಭವಿಸತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಸ್ನೇಹಿತರೆ, ನಂತರದಲ್ಲಿ ನೋಡ್ತಾ ಹೋಗೋದಾದರೆ ಎರಡನೇ ಅದು ಲರ್ನಿಂಗ್ ಡಿಸ್ಯಾಬಿಲಿಟಿ. ಎರಡನೇದು ಬಂದ್ಬಿಟ್ಟು ಅದು ಡಿಸ್ಗ್ರಾಫಿಯಾ. ಡಿಸ್ಗ್ರಾಫಿಯಾ ಅಂತಂದರೆ ಇದೇನಿದೆ ಡಿಸ್ಗ್ರಾಫಿಯಾ, ಡಿಫಿಕಲ್ಟಿ ವಿತ್ ರೈಟಿಂಗ್. ಇದು ಮಗು ಅಥವಾ ಮಕ್ಕಳು ಬರವಣಿಗೆಯನ್ನು ಮಾಡಬೇಕಾದ್ರೆ ಅಂದರೆ ಪ್ರಾಪರ್ ಆಗಿ ವರ್ಡ್ಸ್ಗಳನ್ನು ಬರಿಬೇಕಾದ್ರೆ ಎಲ್ಲೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಈ ರೀತಿಯಾದಂಥ ಡಿಸ್ಯಾಬಿಲಿಟೀಸ್ ಇರುವಂಥ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಬರೆಯಬೇಕಾದ್ರೆ ಏನಾಗ್ತದೆ ಅಂತಂದರೆ ಡಿಫಿಕಲ್ಟಿ ವಿತ್ ರೈಟಿಂಗ್ ಇನ್ಕ್ಲೂಡಿಂಗ್ ಇಶ್ಯೂಸ್ ವಿತ್ ಹ್ಯಾಂಡ್ ರೈಟಿಂಗ್, ಸ್ಪೆಲ್ಲಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಥಾಟ್ಸ್ ಆನ್ ಪೇಪರ್. ಅಂದರೆ ಈ ರೀತಿಯ ಮಕ್ಕಳು ಏನು ಮಾಡ್ತಾರೆ ಅಂದರೆ ಡಿಫಿಕಲ್ಟಿ ವಿತ್ ರೈಟಿಂಗ್, ಮೇನ್ಲಿ ಮಕ್ಕಳು ಬರವಣಿಗೆಯಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾರೆ. ರೈಟಿಂಗ್ ಮಾಡಬೇಕಾದ್ರೆ ಡಿಫಿಕಲ್ಟೀಸ್ಗಳನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಡಿಸ್ಗ್ರಾಫಿಯಾ ಅಂತಂದರೆ ಮಗು ಬರವಣಿಗೆಯಲ್ಲಿ ಯಾವುದಾದ್ರೂ ತೊಂದರೆಗಳನ್ನು ಏನು ಎದುರಿಸ್ತಾ ಇದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಿಸ್ಗ್ರಾಫಿಯಾ ಅಂತೇಳಿ ಕರಿತೀವಿ. ಹಾಗಾಗಿ ಡಿಸ್ಗ್ರಾಫಿಯಾ ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್ ಡಿಸ್ಯಾಬಿಲಿಟೀಸ್ ವಿಚ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಏನು ರಿಪೀಟೆಡ್ಲಿ ಏನಾಗ್ತದೆ ಅಂತಂದರೆ
ಕ್ವಶನ್ ಪೇಪರಲ್ಲಿ ಬರ್ತಾ ಇರೋದನ್ನು ನೋಡ್ತಾ ಇದೀವಿ ನಾವು. ಪ್ರತಿ ಸಾರಿಯೂ ಕೂಡ ಈ ಲರ್ನಿಂಗ್ ಡಿಸಬಿಲಿಟೀಸ್ಗೆ ಸಂಬಂಧಿಸಿದಂತೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂಕದ ಪ್ರಶ್ನೆಗಳು ಬರೋದನ್ನು ನೋಡ್ಬೋದು ನಾವು. ಇದು ಮನೋವಿಜ್ಞಾನದ ವಿಷಯದಲ್ಲೂ ಕೂಡ ಬರ್ತದೆ. ಹಾಗೆ ಸಬ್ಜೆಕ್ಟ್ನಲ್ಲಿ ಏನು ನಾವು ಪೆಡಗಾಗಿ ಅಂತ ಏನು ಕರಿತೀವಿ, ಆ ಒಂದು ಪೆಡಗಾಗಿ ವಿಷಯದಲ್ಲೂ ಕೂಡ ಈ ರೀತಿಯಾದಂಥ ಈ ಒಂದು ಲರ್ನಿಂಗ್ ಡಿಸಬಿಲಿಟೀಸ್ಗೆ ತಕ್ಕಂಥ ಒಂದು ಅಥವಾ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ನಿರಂತರವಾಗಿ ಬರ್ತಾ ಇರೋದನ್ನ ನೋಡ್ಬೋದು. ಮೊದಲನೇದಾಗಿ ಡಿಸ್ಲೆಕ್ಸಿಯಾ, ಅದು ಓದುವಿಕೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ತೊಂದರೆ. ಹಾಗೆ ಡಿಸ್ಗ್ರಾಫಿಯಾ, ಇದು ಬರವಣಿಗೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಲರ್ನಿಂಗ್ ಡಿಸಬಿಲಿಟೀಸ್ ಅಂತಲೇ ಹೇಳ್ಬೋದು. ಹಾಗೆ ಇವೆರಡು ಕೂಡ ಅತ್ಯಂತ ಮಹತ್ವಯುತ ಕಾನ್ಸೆಪ್ಟ್ಗಳು ಆಗ್ತವೆ. ಯಾವುದಂದ್ರೆ ಮುಂಬರುವಂಥ TET ಪರೀಕ್ಷೆಯನ್ನು ಗಮನದಲ್ಲಿಸಿಟ್ಕೊಂಡು ನೋಡಿದ್ರೆ ಇವೆರಡು ಅತ್ಯಂತ ಮಹತ್ವಯುತವಾದಂಥ ಕಾನ್ಸೆಪ್ಟ್ಗಳು ಆಗ್ತವೆ. ಹಾಗೆ ನಂತರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಮೂರನೇ ಲರ್ನಿಂಗ್ ಡಿಸಬಿಲಿಟಿ, ಅದು ಡಿಸ್ಕ್ಯಾಲ್ಕ್ಯುಲಿಯಾ. ಇಲ್ಲಿ ಹೆಸರೇ ಹೇಳೋದನ್ನು ನಾವು ನೋಡ್ಬೋದು. ಇವೆಲ್ಲವನ್ನು ಕೂಡ ಕನ್ನಡದಲ್ಲಿ ಓದೋದಕ್ಕಿಂತ ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಂಡ್ರೆ ಏನಾಗ್ತವೆ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಅವು ನಮಗೆ ಅತ್ಯಂತ ಸೂಕ್ತ ಅನಿಸ್ತದೆ. ಯಾಕಂತಂದರೆ ಕನ್ನಡದಲ್ಲಿ ನೆನ್ಪಿಟ್ಟೋದ್ರಿಂದ ವರ್ಡ್ಗಳು ಅಷ್ಟೊಂದು ಪರ್ಫೆಕ್ಟಾಗಿ ಮೈಂಡಲ್ಲಿ ಇರೋದಿಲ್ಲ. ಹಾಗಾಗಿ ಏನು ಮಾಡ್ಬೇಕಾಗ್ತದೆ ಅಂತಂದರೆ ಆದಷ್ಟು ಸೈಕಾಲಜಿ ಟರ್ಮ್ಸ್ಗಳನ್ನು ಇಂಗ್ಲೀಷಲ್ಲಿ ನೆನ್ಪಿಡೋದು ಬೆಟರ್ ಅನಿಸುತ್ತೆ. ಅದರಲ್ಲೂ ಡಿಸ್ಕ್ಯಾಲ್ಕ್ಯುಲಿಯಾ ಅಂತಂದರೆ ಇಲ್ಲಿ ಹೆಸರೇ ಹೇಳ್ತಾ ಇದೆ. ಕ್ಯಾಲ್ಕ್ಯುಲೇಷನ್ ಅಂದರೆ ಡಿಸ್ಕ್ಯಾಲ್ಕ್ಯುಲಿಯಾ ಅಂತಂದರೆ ಕ್ಯಾಲ್ಕ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಏನೆಲ್ಲ ಮಕ್ಕಳು ಫೇಸ್ ಮಾಡ್ತಾ ಇರ್ತಾರೋ ಅದಕ್ಕೆ ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಕೇಳ್ತೀವಿ. ಏನು ಗಣಿತೀಯ ಲೆಕ್ಕಗಳನ್ನು ಮಾಡಬೇಕಾದ್ರೆ ಈ ರೀತಿಯಾದಂಥ ಡಿಸಾರ್ಡರ್ ಇರುವಂಥ ಅಥವಾ ಈ ರೀತಿಯಾದಂಥ ಡಿಸಬಿಲಿಟೀಸ್ ಇರುವಂಥ ಮಕ್ಕಳು ಗಣಿತದ ಲೆಕ್ಕಗಳನ್ನು ಮಾಡಬೇಕಾದಂದರೆ ನಿರಂತರವಾಗಿ ತೊಂದರೆಗಳನ್ನು ಎದುರಿಸೋದನ್ನು ನೋಡ್ಬೋದು. ಅಂದರೆ ಇಲ್ಲಿ ನೋಡ್ಬೋದು, ಡಿಫಿಕಲ್ಟಿ ವಿತ್ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಆಪರೇಷನ್ಸ್ ಇನ್ಕ್ಲೂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಂಬರ್ಸ್, ಸಿಂಬೋಲ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ರೀಸನಿಂಗ್. ಏನಿಲ್ಲಿ ಮ್ಯಾಥ್ಸ್ ಕಾನ್ಸೆಪ್ಟ್ಗಳನ್ನು ಅಥವಾ ಆಪರೇಷನ್ಸ್ಗಳನ್ನು ಅಂದರೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಿಸಿದಂಥ ಕೆಲವೊಂದು ಲೆಕ್ಕಗಳನ್ನು ಮಾಡ್ಬೋದಾಗಿರ್ಬೋದು. ಇನ್ಕ್ಲೂಡಿಂಗ್ ಅಂಡರ್ಸ್ಟ್ಯಾಂಡ್ ದ ನಂಬರ್ಸ್, ಕೆಲವೊಂದು ಗಣಿತದ ನಂಬರ್ಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ತೊಂದರೆಗಳನ್ನು ಎದುರಿಸೋದಿರ್ಬೋದು. ಹಾಗೆ ಮ್ಯಾಥಮೆಟಿಕಲ್ ರೀಸನಿಂಗ್, ಏನು ಮ್ಯಾಥಮೆಟಿಕಲ್ ರೀಸನಿಂಗ್ ಇದೆ ಇವೆಲ್ಲವನ್ನು ಕೂಡ ಮಾಡಬೇಕಾದ್ರೆ ಮಕ್ಕಳು ತೊಂದರೆಗಳನ್ನು ಅನುಭವಿಸೋದನ್ನು ಕೂಡ ನಾವು ನೋಡೋದು. ಇದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದರೆ ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಹೇಳಿ ನಾವು ಕರಿತೇವೆ. ಹಾಗೆ ನೆಕ್ಸ್ಟ್ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗೋದಾದರೆ ನೆಕ್ಸ್ಟ್ ನಾನು ಇಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಕ್ಕಂಥ ಕೊನೆಯದಾದಂಥ ಒಂದು ಡಿಸಾರ್ಡರ್, ಅದು ಡಿಸಬಿಲಿಟಿ, ಅದು ಯಾವುದಪ್ಪ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ನಾವು ADHD. ಇದು TET ಎಕ್ಸಾಮಲ್ಲಿ ಅಷ್ಟೊಂದು ಟೈಮ್ ರಿಪೀಟೆಡ್ ಆಗಿಲ್ಲ, ರಿಪೀಟೆಡ್ ಆಗಿದೆ. ಯಾವ್ದು ರಿಪೀಟೆಡ್ ಆಗಿದೆ ಅಂತಂದರೆ ಇಲ್ಲಿರ್ತಕ್ಕಂಥ ADHD ಇದೇನಿದೆ ಇದರ ಫುಲ್ ಫಾರ್ಮನ್ನು ಹೆಚ್ಚಾಗಿ ಕೇಳಿರೋದನ್ನು ನಾವು ನೋಡ್ಬೋದು. ಏನು ADHD ಅಂತಂದರೆ ಇಲ್ಲಿ ನೋಡ್ಬೋದು, ಇದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಇದ್ರ ಫುಲ್ ಫಾರ್ಮನ್ನು ನೆನ್ಪಿಟ್ಕೊಂಡಿರ್ಬೇಕು. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಇದರ ಒಂದು ಫುಲ್ ಫಾರ್ಮನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ವೈಲ್ ಅಂದರೆ ADHD ಅಂತಂದರೆ ವೈಲ್ ನಾಟ್ ಸ್ಟ್ರಿಕ್ಟ್ಲಿ ಲರ್ನಿಂಗ್ ಡಿಸಬಿಲಿಟಿ, ಇಟ್ಸ್ ಒನ್ ಆಫ್ ದ ಲರ್ನಿಂಗ್ ಡಿಸಬಿಲಿಟಿ. ADHD ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟ್ ಅ ಪರ್ಸನ್ಸ್ ಎಬಿಲಿಟಿ ಟು ಫೋಕಸ್. ಇಲ್ಲಿ ಅಟೆನ್ಷನ್, ಇಲ್ಲೇ ಏನು ಇದರ ಒಂದು ವರ್ಡೇ ನಮ್ಗೆ ಹೇಳ್ತಾ ಹೋಗ್ತದೆ. ಯಾವುದಾದ್ರೂ ಒಂದು ಕಾನ್ಸಂಟ್ರೇಟಿಂಗ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಒಂದೇ ಕಡೆ ಮಗುವಿನ ಕಾನ್ಸಂಟ್ರೇಟ್ ಹೆಚ್ಚಾಗಿ ಇಲ್ಲಿ ಇರೋದಿಲ್ಲ ಅಥವಾ ಫೋಕಸ್ ಮಾಡಲಿಕ್ಕೆ ಮಕ್ಕಳು ಏನು ಮಾಡ್ತದೆ ಅಂತಂದರೆ ಮಗು ಇಲ್ಲಿ ತೊಂದರೆಯನ್ನು ಎದುರಿಸ್ತದೆ ಅಂತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಕೆಲವೊಂದು ಟಾಸ್ಕ್ಗಳನ್ನು ಆರ್ಗನೈಸ್ ಮಾಡಲಿಕ್ಕಾಗಿರ್ಬೋದು ಅಥವಾ ಇಂಟರ್ಫಿಯರಿಂಗ್ ವಿತ್ ಲರ್ನಿಂಗ್. ಏನಾಗ್ತದೆ ಅಂತಂದರೆ ಇದು ಲರ್ನಿಂಗ್ ಮಾಡಬೇಕಾದ್ರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಅದರ್ ಕಾನ್ಸೆಪ್ಟ್ಸ್ಗಳು ಅಥವಾ ಅದರ್ ಸಬ್ಜೆಕ್ಟ್ಗಳು ಅಥವಾ ಬೇರೆ ಕೆಲವೊಂದು ವಿಷಯಗಳು ಇಂಟರ್ಫಿಯರ್ ಆಗ್ತಾ ಹೋಗ್ತವೆ. ಅಂದರೆ ಒಂದೇ ಕಡೆ ಮಗುವಿನ ಗಮನ ಏನಿರಲ್ಲ, ಕಾನ್ಸಂಟ್ರೇಟ್ ಏನಿರಲ್ಲ, ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿ ಡಿಸಾರ್ಡರ್ಗಳು ಇರುವಂಥವರು. ಹಾಗಾಗಿ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರಬೇಕು. ಅದ್ರ ಜೊತೆಗೆ ಈ ADHD ಏನಿದೆ ಇದರ ಫುಲ್ ಫಾರ್ಮ್ ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಇದನ್ನು ಕೂಡ ಎಲ್ಲರೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾಗಿ ಪರೀಕ್ಷೆಯ ದೃಷ್ಟಿಯಿಂದ ಈ 4
ಲರ್ನಿಂಗ್ ಡಿಸ್ಯಾಬಿಲಿಟೀಸ್ಗಳು ಏನಿದ್ದಾವೆ ಇವು ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತವೆ. ಹಾಗಾಗಿ ಇವೆಲ್ಲವನ್ನು ಕೂಡ ಪ್ರಾಪರ್ಲಿ ಓದ್ಕೊಂಡಿರ್ಬೇಕಾಗ್ತದೆ. ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಕನ್ನಡಕ್ಕೆ ಸಂಬಂಧಿಸಿದಂತೆ ಶಬ್ದಗಳ ಉಚ್ಚಾರ ಆಗಿರ್ಬೋದು, ಮತ್ತು ಇತರೆ ಕೆಲವೊಂದು ಡಿಸಾರ್ಡರ್ಸ್ಗಳು ಬರ್ತವೆ. ಬೋಧನಾ ಶಾಸ್ತ್ರ ವಿಷಯವನ್ನು ನಾನು ನಿಮ್ಮೊಂದಿಗೆ ಹೇಳ್ತಾ ಹೋಗಬೇಕಾದ್ರೆ ಅವುಗಳ ಕುರಿತಾಗಿ ಚರ್ಚೆಯನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಇಷ್ಟು ಈಗ ಪ್ರಮುಖವಾಗಿ ಮನೋವಿಜ್ಞಾನ ವಿಷಯದಲ್ಲಿ ಕೇಳುವಂತಹ ಲರ್ನಿಂಗ್ ಡಿಸಾಬಿಲಿಟೀಸ್ಗಳು. ಹಾಗಾಗಿ ಈ 4 ಡಿಸಾಬಿಲಿಟೀಸ್ಗಳ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳು ರಿಪೀಟ್ ಆಗಿರೋದನ್ನು ಕೂಡ ನಾನು ನೋಡಬಹುದು. ಹಾಗಾಗಿ ಈ ಒಂದು ವಿಡಿಯೋದ ಮೇಲೆ ಕನಿಷ್ಠ ಒಂದು ಪ್ರಶ್ನೆ ಅಂತೂ 100% ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಹೆಚ್ಚಿನದಾಗಿ ಕೆಲವೊಂದು ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಕೂಡ ನೋಡಲಿಕ್ಕೆ ಸಿಗ್ಬೋದು. ಫಾರ್ ಎಕ್ಸಾಂಪಲ್, ನಾವೇನು ಪಿಯಾಜೆ ಥಿಯರಿಯನ್ನು ನಾವೇನು ಹೇಳ್ತಾ ಹೋಗ್ತೀವಿ, ಆ ಪಿಯಾಜೆ ಥಿಯರಿಯಲ್ಲಿ ಏನು ಕಾಗ್ನಿಟಿವ್ ಡೆವಲಪ್ಮೆಂಟಲ್ ಥಿಯರಿ, ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ, ಅದನ್ನ ನಾವು ಮನೋವಿಜ್ಞಾನದ ದೃಷ್ಟಿಯಿಂದ ನೋಡ್ತಾ ಹೋಗ್ತೀವಿ. ಆದರೆ ಪ್ರೀವಿಯಸ್ ಇಯರ್ TET ಕ್ವಶನ್ ಪೇಪರ್ ತೆಗೆದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಅಂದರೆ ಪೆಡಗೋಗಿಲೂ ಆ ಒಂದು ಪಿಯಾಜೆಯ ಒಂದು ಸಿದ್ಧಾಂತದಿಂದಲೇ ಬಹುತೇಕ ಪ್ರಶ್ನೆಗಳು ಬಂದಿದ್ವು. ಮತ್ತು ಸೈಕಾಲಜಿ ವಿಷಯದಲ್ಲೂ ಕೂಡ ಹಲವಾರು ಪ್ರಶ್ನೆಗಳು ಬಂದಿವೆ. ಯಾವುದಪ್ಪ ಅಂತಂದರೆ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ನ ಸ್ಟೇಜಸ್ಗಳಾಗಿರ್ಬೋದು, ಸ್ಟೇಜಸ್ಗೆ ಸಂಬಂಧಿಸಿದಂಥ ಯಾವ ವಯಸ್ಸಿನಲ್ಲಿ ಯಾವ ಸ್ಟೇಜಸ್ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ಮುಂದುವರಿತದೆ ಅಂತಕ್ಕದ್ದಾಗಿರ್ಬೋದು. ಹಾಗೆ ಮನೋವಿಜ್ಞಾನದಲ್ಲಿ ಓದುವಂಥ ಒಂದೊಂದು ವಿಷಯ ಕೂಡ ಮಲ್ಟಿಪಲ್ ಯೂಸಸ್ ಅನ್ನು ಹೊಂದಿರ್ತವೆ, ಮಲ್ಟಿಪಲ್ ಬೆನಿಫಿಟ್ಸ್ ಅನ್ನು ಕೂಡ ಹೊಂದಿರ್ತವೆ. ಹಾಗಾಗಿ ಮನೋವಿಜ್ಞಾನವನ್ನು ಅತ್ಯಂತ ಸ್ಪಷ್ಟವಾಗಿ ಓದ್ಕೊಂಡಿರ್ಬೇಕಾಗ್ತದೆ. ಅದೇ ರೀತಿಯಾಗಿ ಇದು ಒಂದು ಕಾನ್ಸೆಪ್ಟು, ಲರ್ನಿಂಗ್ ಡಿಸ್ಯಾಬಿಲಿಟಿ. ಇಲ್ಲಿಂದ ಬಹುತೇಕ ನೀವೇನು ಈ ಒಂದು 10 ರಿಂದ 15 ನಿಮಿಷದ ವಿಡಿಯೋವನ್ನು ನೋಡಿ ಕರೆಕ್ಟಾಗಿ ಕಾನ್ಸೆಪ್ಟ್ಗಳನ್ನು ರೈಟ್ ಡೌನ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೆ ಆದರೆ TET ಪರೀಕ್ಷೆಯಲ್ಲಿ ಪ್ರಥಮ ಪೇಪರ್ನಲ್ಲಿ ಒಂದು, ಹಾಗೆ ದ್ವಿತೀಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು, ಕನಿಷ್ಠ 2 ಪ್ರಶ್ನೆಗಳು ನಿಮಗೆ ಈ ಒಂದು 10 ರಿಂದ 12 ನಿಮಿಷದಲ್ಲಿ ಸಿಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರ್ತವೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಷಯದ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ TET ಪರೀಕ್ಷೆಯಲ್ಲಿ 120ಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಗಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಆ ಮೂಲಕ ನಿಮ್ಮ ಬ್ಯಾಕ್ ಸ್ಕೋರನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಸದಾವಕಾಶ ಎಲ್ರಿಗೂ ಇದೆ. ಮತ್ತು ನೇಮಕಾತಿ ಸಂದರ್ಭ ಬಂದಾಗ ಪಾಯಿಂಟಲ್ಲಿ ಆಗಿರ್ಬೋದು, ಅಥವಾ 1 ಮಾರ್ಕ್ಸಲ್ಲಿ ಆಗಿರ್ಬೋದು, 2 ಮಾರ್ಕ್ಸಲ್ಲಿ ಆಗಿರ್ಬೋದು, ಆವಾಗ ನಿಮ್ಮ ನೇಮಕಾತಿ ನಿಮ್ಮ ಕೈಯಿಂದ ಕೈ ಜಾರಿ ಹೋಗಬಾರ್ದಪ್ಪ ಅಂತ ಹೇಳಿದರೆ ಈಗ 1-2 ತಿಂಗಳ ಒಂದು ಸ್ವಲ್ಪ ಹಾರ್ಡ್ ವರ್ಕನ್ನು ಮಾಡಿದ್ವಿ ಅಂತಂದರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ನಮ್ಮ ಬ್ಯಾಕ್ ಸ್ಕೋರನ್ನು ಕೂಡ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನ ನಿರಂತರವಾಗಿರಲಿ ಮತ್ತು ಅತಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳುವತ್ತ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ, ಈಗೆಲ್ಲ ಇತರೆ ರಿಕ್ರೂಟ್ಮೆಂಟ್ಗಳು ಆಗ್ತಾ ಇದ್ದಾವೆ. ಯಾವ್ಯಾವುದಪ್ಪ ಅಂತಂದರೆ ನೋಡ್ಬೋದು ನಾವು, PDO ಕಾಲ್ ಆಗಿದೆ, ವಿಲೇಜ್ ಅಕೌಂಟೆಂಟ್ ಆಗಿದೆ, KS ಆಗಿದೆ. ಇವೆಲ್ಲವನ್ನ ಓದಬೇಡ್ರಿ ಅಂತ ಹೇಳ್ತಲ್ಲ, ಆದರೆ ಟೀಚಿಂಗ್ ಫೀಲ್ಡಿಗೆ ಯಾರು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ ಎಲ್ಲರೂ ಕೂಡ ಆ ಒಂದು ಪರೀಕ್ಷೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಆ ಪರೀಕ್ಷೆಗಳಿಗೆ ಹೆಚ್ಚಿನ ಫೋಕಸನ್ನು ಮಾಡದೆ ನಿಮ್ಮ ಅಧ್ಯಯನ ಏನಾಗಿರ್ಬೇಕಂತಂದರೆ ಟೀಚಿಂಗ್ ಫೀಲ್ಡ್ನಲ್ಲಿ ಬರುವಂತಹ ಎಲ್ಲ ಪರೀಕ್ಷೆ ದೃಷ್ಟಿಯಿಂದ ನಿಮ್ಮ ಅಧ್ಯಯನವನ್ನು ಕೇಂದ್ರೀಕರಿಸಿ ಆ ಮೂಲಕ ಏನು ಮಾಡ್ಬೋದು, ಮೊದಲನೇ ಪ್ರಯತ್ನದಲ್ಲಿ ಕೂಡ ಮುಂದೆ ಆಗಸ್ಟ್ ಒಳಗಡೆ ಏನಾಗ್ತದೆ ಅಂದರೆ PU ಕಾಲೇಜ್ ರಿಕ್ರೂಟ್ಮೆಂಟ್ ಕೂಡ ಆಗೋದಿದೆ. ಅದೇ ನಂತರದಲ್ಲಿ HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಆಗುವಂಥದ್ದಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನವನ್ನು ನಿರಂತರವಾಗಿಡ್ರಿ. ಅಂದಾಗ ಮಾತ್ರ ಏನಾಗ್ತದೆ ಅಂತಂದರೆ ನೇಮಕಾತಿ ಪರೀಕ್ಷೆಗಳಲ್ಲಿ ಉತ್ತಮವಾದಂಥ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಅಂತೇಳಿ ನನ್ನದೊಂದು ಸಜೆಷನನ್ನು ನಿಮಗೆ ನೀಡ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ತಮವಾದಂಥ ತರಗತಿಗಳ ಮೂಲಕ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿವರೆಗೂ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.